ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ನಲ್ಲಿ ಮತ್ತೆ ಯುದ್ಧದ ಕಹಳೆ ಮೊಳಗಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಕಾಳಗ ಶುರುವಾಗಿದೆ. ಆ ಕಡೆ ಲೆಬನಾನ್ ಮತ್ತು ಇರಾನ್ ನಡುವೆ ವಾಕ್ಸಮರ ಶುರುವಾಗಿದೆ. ನಮ್ಮ ಆಂತರಿಕ ವಿಚಾರದಲ್ಲಿ ನೀವು ತಲೆ ಹಾಕಬೇಡಿ ಅಂತ ಲೆಬನಾನ್ ವಾರ್ನಿಂಗ್ ಕೊಟ್ಟಿದೆ. ಏನೋ ಪುಟಿನ್ ಅಮೆರಿಕ ಏನಾದರೂ ಭಾರತದ ಮೇಲೆ ನಿರ್ಬಂಧ ಹಾಕಿದ್ರೆ ಪರಿಣಾಮ ಸರಿ ಇರಲ್ಲ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಆ ಕಡೆ ಬಾಂಗ್ಲಾ ಸೇನೆ ಗಡಿಯಲ್ಲಿ ಜಗಳ ತೆಗೆದಿದೆ. ಈ ಎಲ್ಲ ಸುದ್ದಿಯನ್ನ ಕ್ವಿಕ್ ಆಗಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಮಿಡಲ್ ಈಸ್ಟ್ ಬೆಳವಣಿಗೆಗಳ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡಲೇಬೇಕು. ಮಿಡಲ್ ಈಸ್ಟ್ ಮತ್ತೆ ಯುದ್ಧಗ್ರಸ್ತವಾಗಿದೆ. ಇರಾನ್ ಅಮೆರಿಕ ನಡುವೆ ಭಾರಿ ಹೊಡೆದಾಟ ಶುರುವಾಗಿದೆ. ಹಾರ್ಮೋಸ್ ಜಲಸಂಧಿ ಬಳಿ ಇರಾನ್ ಹಲವು ಡ್ರೋನ್ ಮತ್ತು ಮಿಸೈಲ್ಗಳನ್ನ ಹಾರಿಸಿ ದಾಳಿ ಮಾಡಿದೆ. ಇರಾನ್ ಹಾರಿಸಿದ 4 ಡ್ರೋನ್ಗಳನ್ನ ಹೊಡೆದು ಹಾಕಿದೀವಿ ಅಂತ ಅಮೆರಿಕ ಸೇನೆ ಹೇಳಿದೆ. ಈ ಡ್ರೋನ್ಗಳು ಕಮರ್ಷಿಯಲ್ ಹಡಗುಗಳನ್ನ ಟಾರ್ಗೆಟ್ ಮಾಡಿದ್ವು, ಹೀಗಾಗಿ ಹೊಡೆದು ಹಾಕಿದೀವಿ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ತಿಳಿಸಿದೆ. ಇದರ ಬೆನ್ನಲ್ಲೇ ಅಮೆರಿಕ ಇರಾನ್ ಮೇಲೆ ಭೀಕರ ದಾಳಿ ಮಾಡಿದೆ. ಗೋರುಕ್ ಮತ್ತು ಕೆಶಮ್ ಐಲ್ಯಾಂಡ್ನಲ್ಲಿರೋ ರೆಡಾರ್ ಸೈಟ್ಗಳ ಮೇಲೆ ದಾಳಿ ಮಾಡಿದೆ. ಮುಂದಿನ ಇರಾನ್ ದಾಳಿ ತಡೆಯೋಕೆ ಈ ಆಕ್ಷನ್ ಇಂಪಾರ್ಟೆಂಟ್ ಆಗಿತ್ತು. ಸೇಫ್ಟಿಗಾಗಿ ಇರಾನ್ನ ರೆಡಾರ್ ಸೈಟ್ಗಳ ಮೇಲೆ ನಾವು ದಾಳಿ ಮಾಡಿದ್ದೀವಿ. ಇರಾನ್ನ ಯಾವುದೇ ದಾಳಿಗೆ ಉತ್ತರ ಕೊಡೋಕೆ ನಾವು ಅಲರ್ಟ್ ಆಗಿದ್ದೀವಿ ಅಂತ ಅಮೆರಿಕ ಸೇನೆ ಹೇಳಿದೆ. ಇನ್ನು ಅಮೆರಿಕ ದಾಳಿ ಮಾಡ್ತಿದ್ದ ಹಾಗೆ ಇರಾನ್ ಕೂಡ ರೊಚ್ಚಿಗೆದ್ದಿದೆ. ಕುವೈತ್ ಮತ್ತು ಬಹ್ರೇನ್ನಲ್ಲಿರೋ ಅಮೆರಿಕನ್ ಬೇಸ್ಗಳನ್ನ ಗುರಿಯಾಗಿಸಿ ಮಿಸೈಲ್ ಮತ್ತು ಡ್ರೋನ್ ಮೂಲಕ ದಾಳಿ ಮಾಡಿದೆ. ಕುವೈತ್ನಲ್ಲಿರೋ ಅಲಿ ಅಲ್ ಸಾಲೆಮ್ ಏರ್ ಬೇಸ್ ಹಾಗೆ ಬಹ್ರೇನ್ನಲ್ಲಿರೋ ಅಮೆರಿಕನ್ ನೇವಿಯ 5th ಫ್ಲೀಟ್ ಮೇಲೂ ಕೂಡ ದಾಳಿ ಮಾಡಿ ಡ್ಯಾಮೇಜ್ ಮಾಡಿದೀವಿ ಅಂತ ಇರಾನ್ ಹೇಳ್ಕೊಂಡಿದೆ. ಇತ್ತ ಇರಾನ್ನ ಡ್ರೋನ್ ಮತ್ತು ಮಿಸೈಲ್ಗಳನ್ನ ಇಂಟರ್ಸೆಪ್ಟ್ ಮಾಡಿದೀವಿ ಅಂತ ಕುವೈತ್ ಹೇಳಿದೆ. ಇತ್ತ ಬಹ್ರೇನ್ನಲ್ಲಿ ಏರ್ ರೈಡ್ ಸೈರನ್ಗಳು ಮೊಳಗಿವೆ. ಸೇಫ್ ಜಾಗಕ್ಕೆ ಶಿಫ್ಟ್ ಆಗುವಂತೆ ಜನರಿಗೆ ಅಲರ್ಟ್ ಜಾರಿ ಮಾಡಲಾಗಿದೆ. ಆದರೆ ಬಹ್ರೇನ್ನಲ್ಲಿರೋ ನಮ್ಮ ನೇವಿ ಫ್ಲೀಟ್ಗೆ ಯಾವುದೇ ಡ್ಯಾಮೇಜಸ್ ಆಗಿಲ್ಲ. ನಮ್ಮ ಸೈನಿಕರೆಲ್ಲ ಸೇಫ್ ಆಗಿದ್ದಾರೆ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಹೇಳಿದೆ. ಏನೋ ದಾಳಿ ಸುದ್ದಿ ಬೆನ್ನಲ್ಲೇ ಅಮೆರಿಕ ಕುವೈತ್ಗೆ ಬರೋಬ್ಬರಿ $1.98 ಬಿಲಿಯನ್ ಮೌಲ್ಯದ ಕೌಂಟರ್ ಡ್ರೋನ್ ಸಿಸ್ಟಮ್ ಸೇಲ್ ಮಾಡೋಕೆ ಒಪ್ಪಿಗೆ ಕೊಟ್ಟಿದೆ. ಡ್ರೋನ್ ದಾಳಿಗಳನ್ನ ತಡೆಯೋಕೆ ಈ ಕೌಂಟರ್ ಅನ್ಮ್ಯಾನ್ಡ್ ಏರಿಯಲ್ ಸಿಸ್ಟಮ್ಸ್ ಮತ್ತು ಅದಕ್ಕೆ ಬೇಕಾದ ಎಕ್ವಿಪ್ಮೆಂಟ್ಸ್ ಅನ್ನ ಕುವೈತ್ ಖರೀದಿ ಮಾಡ್ತಾ ಇದೆ. ಈ ಡೀಲ್ ನಿಂದ ಕುವೈತ್ಗೆ ಇರಾನ್ ನಂತಹ ಡ್ರೋನ್ ಥ್ರೆಟ್ ಗಳನ್ನ ಎದುರಿಸೋಕೆ ಸಾಧ್ಯ ಆಗುತ್ತೆ. ಈ ನಡುವೆ ಇರಾನ್ ಮಿಲಿಟರಿ ಪೂರ್ತಿ ನಾಶವಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ನಮ್ಮ ದಾಳಿಯಿಂದ ಇರಾನ್ನ ಮಿಲಿಟರಿ ಪವರ್ ಕಮ್ಮಿಯಾಗಿದೆ. ಇರಾನ್ನ ಬಹುತೇಕ ಡ್ರೋನ್ ಫ್ಯಾಕ್ಟರಿಗಳು, ಲಾಂಚಿಂಗ್ ಪ್ಯಾಡ್ ಮತ್ತು ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ಏರಿಯಾಗಳನ್ನ ಉಡಾಯಿಸಿದ್ದೀವಿ. ಆದರೂ ಅವ್ರ ಬಳಿ ಇನ್ನು 21-22% ಮಿಸೈಲ್ಗಳಿವೆ. ಇದು ಭಾರಿ ದೊಡ್ಡ ಸಂಖ್ಯೆನೆ. ಆದ್ರೆ ನಾವು ಫಸ್ಟ್ ಅಟ್ಯಾಕ್ ಮಾಡಿದಾಗಿನಷ್ಟು ಅವ್ರ ಹತ್ರ ಉಳ್ಕೊಂಡಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಏನೋ ಉದ್ವಿಗ್ನ ಪರಿಸ್ಥಿತಿ ನಡುವೆ ಇರಾನ್ ನಿಂದ ಪಾಸಿಟಿವ್ ಸುದ್ದಿ ಬಂದಿದೆ. ಇರಾನ್ ತಾನು ಎನ್ರಿಚ್ ಮಾಡಿರೋ ಯುರೇನಿಯಂ ಅನ್ನ ಬೇರೊಂದು ರಾಷ್ಟ್ರಕ್ಕೆ ಹಸ್ತಾಂತರಿಸುವುದಾಗಿ ಒಪ್ಕೊಂಡಿದೆ. ಈ ವಿಚಾರವನ್ನ ಪಾಕಿಸ್ತಾನಕ್ಕೆ ಇರಾನ್ ಹೇಳಿದೆ ಅಂತ ಸೌದಿ ಅರೇಬಿಯಾದ ಅಲ್ ಅರೇಬಿಯಾ ಮಾಧ್ಯಮ ರಿಪೋರ್ಟ್ ಮಾಡಿದೆ. ಅಮೆರಿಕದ ಬದಲಿಗೆ ರಷ್ಯಾಗೆ ಯುರೇನಿಯಂ ಕೊಡೋಕೆ ಇರಾನ್ ಇಂಟ್ರೆಸ್ಟ್ ತೋರಿಸಿದೆ. ಏನು ಭಾರತ ಮತ್ತು ಪಿಎಂ ಮೋದಿ ಬಗ್ಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತೆ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಪಿಎಂ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಭಾರತದ ಮೇಲಿನ ನಿರ್ಬಂಧದ ಬೆದರಿಕೆಗಳು ನಿಮಗೆಲ್ಲ ತಿರುಗುಬಾಣ ಆಗುತ್ತೆ, ಹುಷಾರ ಸುದ್ದಿಗೆ ಹೋಗಬೇಡಿ ಅಂತ ಪುಟಿನ್ ಹೇಳಿದ್ದಾರೆ ಅಮೆರಿಕಗೆ. ಅಲ್ಲದೆ ಸಾರ್ವಭೌಮ ರಾಷ್ಟ್ರಗಳಿಗೆ ತಮ್ಮ ಪಾರ್ಟ್ನರ್ಗಳನ್ನ ಆರಿಸಿಕೊಳ್ಳೋ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ರಕ್ಷಣಾ ಹಾಗೂ ಆರ್ಥಿಕ ವಿಚಾರದಲ್ಲಿ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ಮಾಡೋ ಹಕ್ಕು ಭಾರತಕ್ಕೆ ಇದೆ ಅಂತ ಪುಟಿನ್ ಹೇಳಿದ್ದಾರೆ. ಹಾಗೆ ಐಟಿ ವಲಯದಲ್ಲಿ ಭಾರತ ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯಲ್ಲಿರೋ ರಾಷ್ಟ್ರ. ಜಾಗತಿಕ ಸಾಫ್ಟ್ವೇರ್ ಮಾರುಕಟ್ಟೆಯಲ್ಲಿ ಭಾರತದ ಪಾಲು ಬಹಳ ದೊಡ್ಡದಿದೆ ಅಂತ ಪುಟಿನ್ ಹೇಳಿದ್ದಾರೆ. ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ನಲ್ಲಿ ಆಯೋಜನೆ ಮಾಡಿದ ಇಂಟರ್ನ್ಯಾಷನಲ್ ಎಕನಾಮಿಕ್ ಫೋರಂ ನಲ್ಲಿ ಪುಟಿನ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಯುಕ್ರೇನ್ ಜೊತೆಗಿನ ಯುದ್ಧ ನಿಲ್ಲಿಸೋ ಟ್ರಂಪ್ ಅವರ ಪ್ರಯತ್ನಕ್ಕೆ ಪುಟಿನ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅತ್ತ ಪಾಶ್ಚಿಮಾತ್ಯ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆ ವಿರುದ್ಧ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ಆರ್ಥಿಕತೆಯಲ್ಲಿ ಬ್ರಿಕ್ಸ್ ಒಕ್ಕೂಟ G7 ರಾಷ್ಟ್ರಗಳನ್ನ ಹಿಂದಿಕ್ಕಿದೆ. ಅಮೆರಿಕದ ಡಾಲರ್ ಮತ್ತು ಯೂರೋ ಕರೆನ್ಸಿಗಳ ಮೇಲಿನ ಅವಲಂಬನೆ ಕಮ್ಮಿ ಆಗ್ತಿದೆ. ಬ್ರಿಕ್ಸ್ ರಾಷ್ಟ್ರಗಳು ಡಾಲರ್ ಬಳಕೆಯಿಂದ ದೂರ ಸರಿತಾ ಇವೆ. ಪಾಶ್ಚಿಮಾತ್ಯ ರಾಷ್ಟ್ರಗಳ ಆರ್ಥಿಕ ನಿರ್ಬಂಧಗಳೇ ಇದಕ್ಕೆ ಮುಖ್ಯ ಕಾರಣ ಅಂತ ಪುಟಿನ್ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಕೊಟ್ಟಿದ್ದ ನೇರ ಶಾಂತಿ ಮಾತುಕತೆ ಪ್ರಸ್ತಾವನೆಯನ್ನ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ರಿಜೆಕ್ಟ್ ಮಾಡಿದ್ದಾರೆ. ಜೆಲೆನ್ಸ್ಕಿ ಬರೆದಿದ್ದ ಪತ್ರದಲ್ಲಿ ಒರಟು ಹೇಳಿಕೆಗಳಿವೆ, ರೂಡ್ ರಿಮಾರ್ಕ್ಸ್ ಇದೆ ಅಂತ ಹೇಳಿ ಪುಟಿನ್ ತಿರುಗೇಟು ಕೊಟ್ಟಿದ್ದಾರೆ. ಸದ್ಯ ಜೆಲೆನ್ಸ್ಕಿಯ ನಾನು ಭೇಟಿ ಆಗಲ್ಲ ಅಂತ ಪುಟಿನ್ ಹೇಳಿದ್ದಾರೆ. ಏನು ಸ್ನೇಹಿತರೆ, ಕಾಶಿ, ಅಯೋಧ್ಯೆಯ ಹೊಸ ರಾಮ ಮಂದಿರ, ತ್ರಿವೇಣಿ ಸಂಗಮ ಸೇರಿ ಇಲ್ಲಿಗೆಲ್ಲ ನಿಮಗೆ ಯಾತ್ರೆ ಹೋಗ್ಬರೋ ಆಸಕ್ತಿ ಇತ್ತು ಅಂದ್ರೆ 7 ಸ್ಯಾಂಡ್ಸ್ನವರ ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್ ಇದು. ಬೇರೆ ಎಕ್ಸ್ಟ್ರಾ ಯಾವುದೇ ನಿಮಗೆ ಖರ್ಚಿರೋದಿಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ಜೊತೆಗೆ ನಿಮ್ಮನ್ನ ಕರ್ಕೊಂಡು ಹೋಗಿ ವಾಪಸ್ ನಿಮ್ಮನ್ನ ಕರ್ಕೊಂಡ್ಬಂದು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿಕೊಂಡು ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಸೀನಿಯರ್ ಸಿಟಿಸನ್ಸ್ ಇದ್ರೆ ಸ್ಪೆಷಲ್ ಕೇರ್ ಇರುತ್ತೆ. ಏನು ಲೆಬನಾನ್ನಲ್ಲಿ ಇಸ್ರೇಲ್ ಜೊತೆ ಹೊಡೆದಾಡ್ತಿರೋ ಹೆಜ್ಬುಲ್ಲಾಗಳಿಗೆ ಇರಾನ್ ತನ್ನ ಬೆಂಬಲವನ್ನ ಪುನರುಚ್ಚಾರ ಮಾಡಿದೆ. ಹಾಗೆ ದಕ್ಷಿಣ ಲೆಬನಾನ್ನಿಂದ ಇಸ್ರೇಲ್ ಸೇನೆ ವಾಪಸ್ ಹೋಗಬೇಕು ಅಂತ ಇರಾನ್ ಹೇಳಿದೆ. ಲೆಬನಾನ್ನಲ್ಲಿ ಇಸ್ರೇಲ್ ದಾಳಿ ನಿಲ್ಲಿಸಿದ್ರೆ ಮಾತ್ರ ಇರಾನ್ ಅಮೆರಿಕ ಯುದ್ಧ ನಿಲ್ಲುತ್ತೆ ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಹೇಳಿದ್ರು. ಅದರ ಬೆನ್ನಲ್ಲೇ ಇರಾನ್ ಕಡೆಯಿಂದ ಮತ್ತೆ ಈ ಹೇಳಿಕೆ ಬಂದಿದೆ. ಇದರ ಬೆನ್ನಲ್ಲೇ ಇರಾನ್ಗೆ ಲೆಬನಾನ್ ವಾರ್ನಿಂಗ್ ಕೊಟ್ಟಿದೆ. ಲೆಬನಾನ್ನ ಆಂತರಿಕ ವಿಚಾರದಲ್ಲಿ ನೀವು ತಲೆ ಹಾಕಬೇಡಿ ಅಂತ ಲೆಬನಾನ್ ಅಧ್ಯಕ್ಷ ಜೋಸೆಫ್ ಔನ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಲೆಬನಾನ್ನ ಬಹುಪಾಲು ಜನರಿಗೆ ಇಸ್ರೇಲ್ ಜೊತೆಗಿನ
ಈ ಯುದ್ಧದಿಂದ ಸಾಕಾಗಿ ಹೋಗಿದೆ. ಹೀಗಾಗಿ ಇಸ್ರೇಲ್ ಜೊತೆ ರಾಜತಾಂತ್ರಿಕ ಮಾತುಕತೆ ಮಾಡೋದೊಂದೇ ಅಂತಿಮ ದಾರಿ ಅಂತ ಅವನು ಹೇಳಿದ್ದಾರೆ. ಜೊತೆಗೆ ಇಸ್ರೇಲ್ ಮೊದಲು ತನ್ನ ಸೇನೆಯನ್ನ ಲೆಬನಾನ್ನಿಂದ ವಾಪಸ್ ಕರೆಸ್ಕೊಳ್ಬೇಕು, ಅದಾದ್ಮೇಲೆ ಹಿಜ್ಬುಲ್ಲಾ ಶಸ್ತ್ರತ್ಯಾಗ ಮಾಡಿಸೋದ್ರ ಬಗ್ಗೆ ನಿರ್ಧಾರ ಮಾಡ್ತೀವಿ ನಾವು ಅಂತ ಅವನು ಹೇಳಿದ್ದಾರೆ. ಇನ್ನು ಲೆಬನಾನ್ ಅಧ್ಯಕ್ಷರ ಆರೋಪವನ್ನ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ತಳ್ಳಿ ಹಾಕಿದ್ದಾರೆ. ಲೆಬನಾನ್ ಅನ್ನ ಇರಾನ್ ಆಕ್ರಮಿಸಿಕೊಂಡವರ ತರ ಲೆಬನಾನ್ ಅಧ್ಯಕ್ಷರು ಮಾತನಾಡ್ತಿದ್ದಾರೆ. ಮೊದಲು ನಿಮ್ಮ ನಿಜವಾದ ಶತ್ರುವಿಂದ ಇಸ್ರೇಲ್ನಿಂದ ದೇಶವನ್ನ ಕಾಪಾಡಿಕೊಳ್ಳಿ, ಇರಾನ್ ಬಗ್ಗೆ ಯಾಕೆ ನೀವು ಅಷ್ಟೊಂದು ಸೆಟ್ ಮಾಡ್ಕೊಳ್ತೀರಾ ಅಂತ ಅರಾಕ್ಚಿ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಕದನ ವಿರಾಮದ ಮಧ್ಯೆ ಇಸ್ರೇಲ್ ಮತ್ತೆ ಲೆಬನಾನ್ ಮೇಲೆ ದಾಳಿ ಮಾಡಿದೆ. ಕನಿಷ್ಠ 20 ಜನರ ಪ್ರಾಣ ಹೋಗಿದೆ. ದಕ್ಷಿಣ ಲೆಬನಾನ್ನ ಟೈರ್ ಸಿಟಿಯಲ್ಲಿ ಈ ದಾಳಿಯಾಗಿದೆ. ಇನ್ನು ಇರಾನ್ ಯುದ್ಧದ ಟೈಮ್ನಲ್ಲಿ ಇಸ್ರೇಲ್ ತನ್ನ ಎಲೀಟ್ ಕಮಾಂಡೋಗಳು ಹಾಗೂ ಮೊಸಾದ್ ಟೀಮ್ನ ಅಜರ್ಬೈಜಾನ್ಗೆ ಕಳಿಸಿತ್ತು ಅನ್ನೋ ಮಾಹಿತಿ ಹೊರಬಿದ್ದಿದೆ. CNN ರಿಪೋರ್ಟ್ ಮಾಡಿದೆ. ಬಾರ್ಡರ್ ಹತ್ರ ಅಂದ್ರೆ ಇರಾನ್ ಬಾರ್ಡರ್ ಹತ್ರ ಅಂದ್ರೆ ಇಸ್ರೇಲ್ ದಾಳಿ ಮಾಡಿದ ತಬ್ರೀಜ್ ಸಿಟಿ ಇದೆಯಲ್ಲ, ಅಲ್ಲಿಂದ ಬರೀ 60 ಮೈಲಿ ದೂರದಲ್ಲಿ ಇಸ್ರೇಲ್ ಪಡೆಗಳು ಆಪರೇಷನ್ ಮಾಡಿದ್ವು. ಮೊದಲು ಇಸ್ರೇಲ್ನ ಯಾವುದಾದ್ರೂ ಜೆಟ್ ಕ್ರ್ಯಾಶ್ ಆದ್ರೆ ಪೈಲಟ್ಗಳನ್ನ ಕಾಪಾಡೋಕೆ ಅಂತ ಇವ್ರನ್ನ ಡಿಪ್ಲಾಯ್ ಮಾಡಲಾಗಿತ್ತು. ಆದರೆ ಆಮೇಲೆ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡೋಕೆ, ಲಿಸನಿಂಗ್ ಡಿವೈಸಸ್ ಅನ್ನ ಹಾಕೋಕೆ ಮತ್ತು ಡ್ರೋನ್ ಆಪರೇಷನ್ ಮಾಡೋಕ್ಕೂ ಇವ್ರನ್ನೇ ಬಳಸ್ಕೊಳ್ಳಾಯಿತು. ಇದರಲ್ಲಿ ಇಸ್ರೇಲ್ನ ಸ್ಪೆಷಲ್ ಫೋರ್ಸಸ್, ಮೊಸಾದ್ ಏಜೆಂಟ್ಗಳು ಮತ್ತು ರೆಸ್ಕ್ಯೂ ಟೀಮ್ಗಳಿದ್ರು. ಬರೀ ಅಜರ್ಬೈಜಾನ್ ಮಾತ್ರ ಅಲ್ಲ, ಮಿಡಲ್ ಈಸ್ಟ್ನ ಬೇರೆ ಕಡೆ ಕೂಡ ಇಸ್ರೇಲ್ ಸೀಕ್ರೆಟ್ ಬೇಸ್ ಮಾಡ್ಕೊಂಡಿತ್ತು. ಇರಾನ್ ಒಳಗೆ ನುಗ್ಗಿ ದಾಳಿ ಮಾಡೋಕೆ ಆಫ್ರಿಕಾದ ಸೊಮಾಲಿಲ್ಯಾಂಡ್ನಲ್ಲಿ ಜೆಟ್ ರಿಫ್ಯೂಲಿಂಗ್ ಸ್ಟೇಷನ್ ಅನ್ನ ಯೂಸ್ ಮಾಡಿದ್ರು. ಅಂದಹಾಗೆ ಕಳೆದ ಡಿಸೆಂಬರ್ನಲ್ಲಿ ಸೊಮಾಲಿಲ್ಯಾಂಡ್ ಅನ್ನ ಇಂಡಿಪೆಂಡೆಂಟ್ ಕಂಟ್ರಿ ಅಂತ ಇಸ್ರೇಲ್ ರೆಕಗ್ನೈಸ್ ಮಾಡಿತ್ತು. ಅದೇ ರೀತಿ ಇರಾಕ್ನಲ್ಲಿ ಲಾಜಿಸ್ಟಿಕ್ಸ್ ಮತ್ತು ರೆಸ್ಕ್ಯೂ ಆಪರೇಷನ್ಗೆ ಅಂತ 2 ಸೀಕ್ರೆಟ್ ಬೇಸ್ ಮಾಡಿದ್ರು. ಯುಎಇನಲ್ಲೂ ಕೂಡ ಐರನ್ ಡೋಮ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಸೇನೆಯನ್ನ ಕೂಡ ಸೀಕ್ರೆಟ್ ಆಗಿ ಡಿಪ್ಲಾಯ್ ಮಾಡಿದ್ರು ಅಂತ ರಿಪೋರ್ಟ್ ಆಗಿದೆ. ಆದರೆ ಇರಾಕ್ ಮತ್ತು ಯುಎಇ ಇದನ್ನ ತಳ್ಳಿ ಹಾಕಿದ್ದಾರೆ. ಇನ್ನು ಅಜರ್ಬೈಜಾನ್ ನೆಲದಿಂದಲೇ ಇಸ್ರೇಲ್ ಮಾರ್ಚ್ 4ನೇ ತಾರೀಕು ಇರಾನ್ನ IRGC ಇಂಟೆಲಿಜೆನ್ಸ್ ಚೀಫ್ ರೆಹಮಾನ್ ಮೊಗದ್ದಮ್ರನ್ನ ಹತ್ಯೆ ಮಾಡಿತ್ತು. 2024ರಲ್ಲಿ ಟ್ರಂಪ್ ಹತ್ಯೆಗೆ ಈತನೇ ಸ್ಕೆಚ್ ಹಾಕಿದ್ದ ಅಂತ ಇಸ್ರೇಲ್ ಹೇಳಿತು. ಇದಾದ ಮರುದಿನವೇ ಅಜರ್ಬೈಜಾನ್ನ ನಕ್ಟಿವಾನ್ ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿಯಾಗಿ ಹಲವರಿಗೆ ಗಾಯಗಳಾಗಿದ್ವು. ಇದಕ್ಕೆ ಇರಾನ್ ಕಾರಣ ಅಂತ ಅಜರ್ಬೈಜಾನ್ ಅಧ್ಯಕ್ಷ ಇಲ್ಹಾಮ್ ಅಲಿಯೇವ್ ಆರೋಪ ಮಾಡಿದ್ರು. ಆದರೆ ಇರಾನ್ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ, ನಾವು ಮಾಡಿಲ್ಲ ಅಂತ ಹೇಳಿದ್ರು. ಇದಾದ್ಮೇಲೆ ಮಾರ್ಚ್ 6ನೇ ತಾರೀಕು ಅಜರ್ಬೈಜಾನ್ನಲ್ಲಿ ಇಸ್ರೇಲ್ ಅನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡೋಕೆ ಬಂದಿದ್ದ IRGC ಪ್ಲಾನ್ ಅನ್ನ ಮೊಸಾದ್ ಫ್ಲಾಪ್ ಮಾಡ್ತು. ಸ್ನೇಹಿತರಲ್ಲಿ, ಇಸ್ರೇಲ್ಗೆ ಅಜರ್ಬೈಜಾನ್ ಕಡೆಯಿಂದ ಆಯಿಲ್ ಸಪ್ಲೈ ಆಗುತ್ತೆ. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಅಡ್ವಾನ್ಸ್ಡ್ ವೆಪನ್ಸ್ ಎಲ್ಲ ಅಜರ್ಬೈಜಾನಿಗೆ ಕೊಡುತ್ತೆ. ಒಳ್ಳೆ ಸಂಬಂಧ ಇದೆ. ಆದರೆ ಈಗ ಬರ್ತಿರೋ ರಿಪೋರ್ಟ್ಸ್ ಅನ್ನ ಈ ವರದಿ ಸುಳ್ಳು ಅಂತ ಅಜರ್ಬೈಜಾನ್ ತಳ್ಳಿ ಹಾಕಿದೆ. ನಾವು ಅಷ್ಟೆಲ್ಲ ಇಸ್ರೇಲ್ಗೆ ಹೆಲ್ಪ್ ಮಾಡಿಲ್ಲ ಅನ್ನೋ ತರದಲ್ಲಿ ಅವರು ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಇನ್ನು ಅಕ್ರಮ ವಲಸಿಗರ ವಿಚಾರವಾಗಿ ಭಾರತ ಬಾಂಗ್ಲಾ ಗಡಿಯಲ್ಲಿ ನಾಟಕೀಯ ಬೆಳವಣಿಗೆಗಳಾಗಿವೆ. BSF ಮತ್ತೆ ಹಲವು ಜನರನ್ನ ಬಾಂಗ್ಲಾ ಒಳಗೆ ತಳ್ಳೋಕೆ ಪ್ರಯತ್ನ ಪಟ್ಟಿದೆ ಅಂತ ಬಾಂಗ್ಲಾ ಸೇನೆ ಆರೋಪ ಮಾಡಿದೆ. ಲಾಲ್ ಮೊನಿರತ್, ಪಂಚ್ಗಢ್, ನವಗಾಂವ್ ಮತ್ತು ಚಾಪಾಯಿ ನವಾಬ್ಗಂಜ್ ಬಾರ್ಡರ್ ಬಳಿ ಸುಮಾರು 70ಕ್ಕೂ ಅಧಿಕ ಜನರನ್ನು ನಾವು 0 ಲೈನ್ನಲ್ಲಿ ಬ್ಲಾಕ್ ಮಾಡಿದೀವಿ ಅಂತ ಬಾರ್ಡರ್ ಗಾರ್ಡ್ಸ್ ಬಾಂಗ್ಲಾದೇಶ ಹೇಳಿದೆ. ಇತ್ತ BSF 10 ಜನ ಬಾಂಗ್ಲಾದೇಶಿಯರನ್ನ ಭಾರತದ ಒಳಗಡೆ ಅಕ್ರಮವಾಗಿ ನುಗ್ಗಿಸೋಕೆ BGBನೇ ಅಂದ್ರೆ ಬಾಂಗ್ಲಾ ಪಡೆನೇ ಪ್ರಯತ್ನ ಪಡ್ತಾ ಇತ್ತು. ಕೂಚ್ ಬಿಹಾರ್ನ ಪನಿಶಾಲಾ ಬಾರ್ಡರ್ ಬಳಿದನ್ನು ನಾವು ಬ್ಲಾಕ್ ಮಾಡಿದೀವಿ ಅಂತ BSF ಹೇಳ್ತಾ ಇದೆ. ಆದರೆ ಇವ್ರು ನಮ್ಮವರಲ್ಲ ಅಂತ ಬಾಂಗ್ಲಾದೇಶ ಹೇಳ್ತಾ ಇದೆ. ಹೀಗಾಗಿ ಗಡಿಯಲ್ಲಿ ಸಿಗ್ತಿರೋ ಜನ ಇಲ್ಲ, ಈಗ 0 ಲೈನ್ನಲ್ಲಿ ಅತಂತ್ರರಾಗ್ತಾ ಇದ್ದಾರೆ. ಸದ್ಯ ಈ ಆರೋಪ ಪ್ರತ್ಯಾರೋಪ ಜೋರಾಗ್ತಿದ್ದ ಹಾಗೆ BSF ಹೆಚ್ಚುವರಿ ಸೇನೆಯನ್ನ ಬಾಂಗ್ಲಾ ಗಡಿಗೆ ರವಾನೆ ಮಾಡಿದೆ, ಗಸ್ತನ್ನ ಹೆಚ್ಚು ಮಾಡಿದೆ. ಏನೋ POK ವಿಚಾರದಲ್ಲಿ ಭಾರತ ಮಧ್ಯಪ್ರವೇಶ ಮಾಡುವ ಕಾಲ ಹತ್ರ ಬಂದಂಗೆ ಕಾಣಿಸ್ತಾ ಇದೆ. ಈಗ ಮತ್ತೆ ಅಲ್ಲಿನ ಮಾನವ ಹಕ್ಕುಗಳ ಹೋರಾಟಗಾರ ಅಮ್ಜದ್ ಅಯೂಬ್ ಮಿರ್ಜಾ ಭಾರತ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಪಾಕಿಸ್ತಾನ POKನ ಕಂಪ್ಲೀಟ್ ಆಗಿ ಮಿಲಿಟರಿ ಮಯ ಮಾಡೋಕೆ ಪ್ಲಾನ್ ಮಾಡಿದೆ. ಹೊಸದಾಗಿ 14,000 ಸೈನಿಕರನ್ನ ನಿಯೋಜನೆ ಮಾಡ್ತಿದ್ದಾರೆ. ಹೀಗಾಗಿ ಭಾರತ ಇಂಟರ್ನ್ಯಾಷನಲ್ ಲೆವೆಲ್ ಇದನ್ನ ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ POK ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶವನ್ನ ಭಾರತ ತನ್ನದು ಅಂತ ಹೇಳುತ್ತೆ. ಹೀಗಾಗಿ ಅಲ್ಲಿನ ಜನರ ಹಕ್ಕುಗಳನ್ನ ಕಾಪಾಡೋ ಜವಾಬ್ದಾರಿ ಕೂಡ ಭಾರತದ ಮೇಲಿದೆ ಅಂತ ಹೇಳಿ ಭಾರತವನ್ನ ಬನ್ನಿ ಅಂತ ಕರೆದಿದ್ದಾರೆ ಅವರು. ಶಾಂತಿ ಮತ್ತು ಭದ್ರತೆ ಅಂತೇಳಿ ಪಾಕ್ ಸರ್ಕಾರ ನಮ್ಮನ್ನ ಹಿಂಸಿಸ್ತಾ ಇದೆ, ಕ್ರೂರ ಇವರು, ಏನಾದರೂ ಮಾಡಿ ಭಾರತ ಇದನ್ನ ನಮ್ಮನ್ನು ಬಚಾವ್ ಮಾಡಬೇಕಿದ್ರಿಂದ ಅಂತ ಅವರು ಕೇಳ್ಕೊಂಡಿದ್ದಾರೆ. ಮತ್ತೊಮ್ಮೆ ಇಲ್ಲಿ ಏನಾಗಿದೆ ಗೊತ್ತಾ, POKನಲ್ಲಿ ಜಮ್ಮು ಕಾಶ್ಮೀರ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಇವರು ದೊಡ್ಡ ಪ್ರತಿಭಟನೆಗೆ ಪ್ಲಾನ್ ಮಾಡ್ಕೊಂಡಿದ್ರು ಜೂನ್ 9ನೇ ತಾರೀಕು. ಅಷ್ಟರಲ್ಲಿ ಅವ್ರನ್ನ ಉಗ್ರ ಸಂಘಟನೆ ಅಂತೇಳಿ ಪಾಕ್ ಸರ್ಕಾರ ಈಗ ಬ್ಯಾನೇ ಮಾಡಿದೆ. ಅವರು ಭಾರತದ ಹೆಲ್ಪ್ ಕೇಳ್ತಿದ್ದಾರೆ. ಏನೋ ಭಾರತದ ಚೆಸ್ ಲೋಕದಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ಪ್ರಜ್ಞಾನಂದ ನಾರ್ವೆ ಚೆಸ್ ಟೈಟಲ್ ಗೆದ್ದು ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಈ ಟೈಟಲ್ ಗೆದ್ದ ಮೊದಲ ಇಂಡಿಯನ್ ಅನ್ನೋ ರೆಕಾರ್ಡ್ ಅವರ ಪಾಲಾಗಿದೆ. ಓಸ್ಲೋದಲ್ಲಿ ನಡೆದ ಫೈನಲ್ ರೌಂಡ್ಸ್ನಲ್ಲಿ ಜರ್ಮನಿಯ ವಿನ್ಸೆಂಟ್ ಕೇಮರ್ ವಿರುದ್ಧ ಪ್ರಜ್ಞಾನಂದ ಭರ್ಜರಿ ಗೆಲುವನ್ನು ದಾಖಲಿಸಿದ್ದಾರೆ. 6ನೇ ರೌಂಡ್ನಲ್ಲಿ ಲಾಸ್ಟ್ ಪ್ಲೇಸ್ನಲ್ಲಿದ್ದ ಪ್ರಜ್ಞಾನಂದ ನಿರಂತರ 4 ಮ್ಯಾಚ್ ಗೆದ್ದು ಚಾಂಪಿಯನ್ ಆಗಿದ್ದಾರೆ. ಇದಕ್ಕೂ ಮುನ್ನ ಕ್ಲಾಸಿಕಲ್ ಗೇಮ್ನಲ್ಲಿ ವಿಶ್ವದ ನಂಬರ್ 1 ಆಟಗಾರ ಮ್ಯಾಗ್ನಸ್ ಕಾರ್ಲ್ಸನ್ಗೆ ಬರೋಬ್ಬರಿ 2 ಬಾರಿ ಪ್ರಜ್ಞಾನಂದ ಸೋಲನ್ನು ಉಣಿಸಿದ್ರು. ಇನ್ನು ನೇಪಾಳದ ವಿದೇಶಾಂಗ ಸಚಿವ ಶಜೀರ್ ಖನಾಲ್ 3 ದಿನಗಳ ಭಾರತ ಪ್ರವಾಸಕ್ಕೆ ಬಂದಿದ್ದಾರೆ. ದಿಲ್ಲಿಯಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರನ್ನ ಭೇಟಿಯಾಗಿ ದ್ವಿಪಕ್ಷೀಯ ಸಂಬಂಧಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹಾಗೆ ವಿದೇಶಾಂಗ ಸಚಿವ S ಜೈಶಂಕರ್ ಅವರ ಜೊತೆಗೂ ಕೂಡ ವ್ಯಾಪಾರ ಹೂಡಿಕೆ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ. ಮಾರ್ಚ್ನಲ್ಲಿ ಬಾಲೇಂದ್ರ ಶಾ ನೇಪಾಳದ ಹೊಸ ಪ್ರಧಾನಿ ಆದ್ಮೇಲೆ ನಡೀತಾ ಇರೋ ಹೈ ಲೆವೆಲ್ ಮೀಟಿಂಗ್ ಇದು.
ಬ್ಯಾಕ್ ಟು ಬ್ಯಾಕ್ ಇಂಥ ಮೀಟಿಂಗ್ ಆಗ್ತಿದೆ. ಇದು ಯಾವಾಗ ಆಗ್ತಾ ಇದೆ ಅಂತ ಹೇಳಿದ್ರೆ, ನೇಪಾಳದ ಆಡಳಿತ ಪಕ್ಷ RSP ಅದರ ಮುಖ್ಯಸ್ಥ ರಬಿ ಲಾಮಿಚಾನೆ ಕೂಡ ಭಾರತಕ್ಕೆ ಬಂದು PM ಮೋದಿ, ಅಮಿತ್ ಶಾ, ಜೈಶಂಕರ್, ದೋವಲ್ ಇವ್ರನ್ನೆಲ್ಲ ಮೀಟ್ ಮಾಡಿದರು. ಅವ್ರು ವಾಪಸ್ ಹೊರಡೋ ಟೈಮ್ನಲ್ಲಿ ಕರೆಕ್ಟಾಗಿ ವಿದೇಶಾಂಗ ಸಚಿವರು ಕೂಡ ಭಾರತಕ್ಕೆ ಬಂದು ಎಲ್ಲ ಹೈ ಲೆವೆಲ್ ಮೀಟಿಂಗನ್ನು ಇಟ್ಕೊಂಡಿದ್ದಾರೆ. ಹಾಗಿದ್ರೆ ಏನು ನಡೀತಾ ಇದೆ ಭಾರತ ಮತ್ತು ನೇಪಾಳದ ನಡುವೆ? ಇದ್ರ ಬಗ್ಗೆ ನಾವು ಇಂಟ್ರೆಸ್ಟಿಂಗ್ ರಿಪೋರ್ಟನ್ನು ತರ್ತಾ ಇದ್ದೀವಿ ಸ್ನೇಹಿತರೆ. ಆಸಕ್ತರು ಮೆಸೇಜ್ ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರೋ ವೀಕ್ಷಕರಿಗೆ ನೇರವಾಗಿ ತಲುಪುತ್ತೆ ಅದು. ಇನ್ನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದೆಯಲ್ಲ ಬಾಹ್ಯಾಕಾಶದಲ್ಲಿ, ಅಲ್ಲಿ ಗಾಳಿ ಲೀಕ್ ಆಗಿದ್ದರಿಂದ ನಾಸಾ ತನ್ನ ಗಗನಯಾತ್ರಿಗಳಿಗೆ ಎಮರ್ಜೆನ್ಸಿ ಇವ್ಯಾಕ್ಯುಯೇಷನ್ಗೆ ಆರ್ಡರ್ ಮಾಡಿತ್ತು. ರಷ್ಯಾದ ಮಾಡ್ಯೂಲ್ನಲ್ಲಿ ಆಗ್ತಾ ಇದ್ದ ಒಂದು ಲೀಕನ್ನು ರಷ್ಯಾ ಕ್ಲೋಸ್ ಮಾಡಿತ್ತು. ಆದರೆ ಇನ್ನೊಂದು ಲೀಕ್ ಸರಿ ಮಾಡೋಕೆ ರಷ್ಯಾದ ಗಗನಯಾತ್ರಿಗಳು ಗರಗಸ ಬಳಸೋಕೆ ಮುಂದಾದರು. ಇದರಿಂದ ಅಪಾಯ ಆಗುತ್ತೆ ಅಂತ ಹೇಳಿ ನಾಸಾ ತನ್ನ 5 ಜನ ಆಸ್ಟ್ರೋನಾಟ್ಸ್ಗೆ SpaceX ನೌಕೆಯಲ್ಲಿ ಸೇಫ್ ಆಗಿರೋಕೆ ಸೂಚಿಸಿತ್ತು. ಕಡೆಗೆ ರಷ್ಯಾ ಗರಗಸ ಬಳಸೋ ಪ್ಲಾನ್ ಕೈಬಿಟ್ಟಿದ್ದರಿಂದ ಕೇವಲ 2 ಗಂಟೆಯಲ್ಲಿ ನಾಸಾ ತನ್ನ ಆರ್ಡರ್ನ ವಾಪಸ್ ಪಡೆದಿದೆ. ಇಬ್ಬರು ಜೊತೆಗೆ ಸೇರಿ ಲೀಕ್ ಪತ್ತೆ ಮಾಡಿದ್ದನ್ನು ಸರಿ ಮಾಡೋಣ ಅಂತ ನಾಸಾ ರಷ್ಯಾಗೆ ಹೇಳಿದೆ. 27 ವರ್ಷಗಳ ISS ಇತಿಹಾಸದಲ್ಲೇ ಈ ರೀತಿಯಾಗಿರೋದು ಇದೇ ಮೊದಲು. ಸದ್ಯ ಸ್ಪೇಸ್ ಸ್ಟೇಷನ್ನಲ್ಲಿ 5 ನಾಸಾದವರು ಹಾಗೂ 2 ರಷ್ಯಾದವರು ಸೇರಿಬಿಟ್ಟು 7 ಜನ ಅಲ್ಲಿ ಸೇಫ್ ಆಗಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಸೇರಿ ಅಂತ ರಿಕ್ವೆಸ್ಟ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.